ನಮಸ್ತೆ ಗೆಳೆಯರೆ. ದನ ಕಾಯಕ್ ಬಂದಿದೀವಿ. ಬೆಂಗಳೂರಿನ ನಡು ರಸ್ತೆಯಲ್ಲಿ ದನ ಕಾಯಲು ಬಂದಿದ್ದೇವೆ. ಬನ್ನಿ, ದನ ಕಾಯೋಣ ಬನ್ನಿ. ನೋಡಿ, ಇಲ್ಲಿ ಹುಲ್ಲುಗಾವಲು ಸಿಕ್ಕಿತು. ಬನ್ನಿ, ಬಾ ಬರ ಬಾ ಬಾರಮ್ಮ. ಭದ್ರ ಪ್ರೆಗ್ನೆಂಟ್. ಇದಕ್ಕ ಬಾಮ್ಮ. ಎಷ್ಟು ಚೆನ್ನಾಗಿ ಜಂಪ್ ಮಾಡುತ್ತೆ ನೋಡಿ ನಮ್ಮ ಅನುಭೂತಿ. ಒಂದೇ ಜಂಪ್. ವಾವ್. ಜಂಪ್ ಮಾಡೋ. ವಾವ್, ಇದು ಸಖತ್. ಇದು ಇದೆತ್ತೋ, ನಾನು ಬರ್ತೀನಿ. ಅಲ್ಲೇ ನಿನ್ನ ಹೆಗಲ್ಬೇಕು. ನೋಡಿ, ದನ ಕಾಯುವೆವು ನಾವು. ಅರೆ ಬಾ. ದನ ಕನ್ನಡದಲ್ಲಿ ಒಂದು ಮ್ಯಾಜಿಕ್ ಇದೆ. ಧನ ಅಂದ್ರೆ ಹಣ, ದನ ಅಂದ್ರೆ ಹಸು. ಆಕ್ಚುಲಿ ಮೊದಲು ಎರಡು ಒಂದೇ ದನ ಆಗಿತ್ತು. ಯಾಕಂದ್ರೆ ಮಹಾಭಾರತದ ಟೈಮಲ್ಲಿ ಹಣ ಇರಲಿಲ್ಲ, ದನನೇ ಹಣ ಆಗಿತ್ತು. ಯಾರ ಹತ್ರ ಹೆಚ್ಚು ಗೋವಿದ್ರೆ ಅವನೇ ಸಿರಿವಂತ ಆಗಿದ್ದ. ಯಾರ ಹತ್ರ ಹೆಚ್ಚು ಗೋವಿದ್ರೆ ಅವನು ಆ ದನಗಳಿಂದ ಅವನ ಐಶ್ವರ್ಯವನ್ನ ಅಳಿತಾ ಇದ್ರು. ಅದಕ್ಕೆ ಧನ. ಮತ್ತೆ ಈ ಕಾಲದಲ್ಲಿ ಅದೇ ಹಣವಾಯಿತು, ಅದನ್ನು ಧನ ಅಂದ್ರು. ಆದ್ರೆ ದನಕ್ಕೂ ಭೇದ ಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು, ಈ ದನಕ್ಕೆ ಹೊಕ್ಕಳಿದೆ, ಆ ಹೊಕ್ಕಳಿರೋದ್ರಿಂದ ಆ ದನಕ್ಕೆ, ಆ ಅಕ್ಷರಕ್ಕೆ ಹೊಕ್ಕಳು ತೆಗೆದ್ರು. ಆ ಹಣಕ್ಕೆ ಹೊಕ್ಕಳಿಲ್ಲ, ಅದಕ್ಕೆ ಆ ದನಕ್ಕೆ ಧನವಂತ ಹೊಕ್ಕಳು ಹಾಕಿದ್ರು. ಸ್ವಲ್ಪ ಡಿಫ್ರೆನ್ಸ್ ಇರ್ಲಿ ಅಂತ. ನೋಡಿ, ಅಷ್ಟೇ ಗ್ರಾಮರ್, ಸಿಂಪಲ್. ಇದರ ಹೊಕ್ಕಳು ತೆಗೆದು ಅದಕ್ಕೆ ಹಾಕಿದೀವಿ ಅಂದ್ರೆ ಹಣ ಆಗ್ಬಿಡುತ್ತೆ. ಏನಕ್ಕೆ ದನ ಕಾಯೋದು ಅಸಹ್ಯ ಅಂತ ತಿಳ್ಕೊಬೇಡಿ. ಈ ಜಗತ್ತಿನ ಅತ್ಯಂತ ಮೇಧಾವಿ, ಈ ಜಗತ್ತಿನ ಯಾರೂ ಕಂಡರಿಯದ ಜ್ಞಾನಿ, ಜ್ಞಾನ ಯೋಗದ ಸಂತ, ಬುದ್ಧಿಯೋಗದ ಸಂತ, ಹಠಯೋಗದ ಸಂತ, ರಾಜಯೋಗದ ಸಂತ, ಭಕ್ತಿಯೋಗದ ಸಂತ, 33 ಗೀತೆಗಳ ಸಾರಾಂಶವನ್ನು ಒಂದೇ ಭಗವದ್ಗೀತೆಯಲ್ಲಿ ಹೇಳಿದ 700 ಶ್ಲೋಕಗಳ ಸಂತ, 4 ವೇದಗಳು, ಸರ್ವೋಪನಿಷತ್ತುಗಳ ಸಾರವನ್ನ ಕಬ್ಬಿನ ರಸದಂತೆ ತೆಗೆದು, ಸರ್ವೋಪನಿಷದೋ ಗಾವೋ ಅಂದ್ರೆ ಗೋವು, ಎಲ್ಲ ಉಪನಿಷತ್ತುಗಳು ಗೋವು ಆದ್ರೆ ದೊಗ್ಧ ಗೋಪಾಲನಂದನ, ಹಾಲು ಕರೆಯುವವನು ಕೃಷ್ಣ. ಆ ಕರುನ್ ತೋರಿಸ್ಬೇಕಲ್ಲ, ಹಾವು ಕರಿ, ಹಾಲು ಕರಿಯೋದಕ್ಕೆ ಕರುನ್ ತೋರಿಸ್ಬೇಕಲ್ಲ, ಆ ಕರುನೇ ಅರ್ಜುನ. ಪಾರ್ಥೋ ವಕ್ರ ಸುಧೀರ್ ಭೋಕ್ತ. ಅದು ನೋಡಿ, ಹುಲ್ಲುಗಾವಲಲ್ಲಿ ನೃತ್ಯ ಮಾಡ್ತಾ ಇದೆ ನೋಡಿ. ಯಾರಿಗುಂಟು ಯಾರಿಗಿಲ್ಲ ಈ ಸುಖ. ಆ ರೀತಿ ಶಾಲೆಗೆ ಹೋಗದ ದನ ಕಾಯುವ ಹುಡುಗ 700 ಶ್ಲೋಕಗಳ ಗೀತೆ ರಚಿಸಿದ, ಯಾರೂ ಮಾಡದ ಯುದ್ಧವನ್ನು ಮಾಡಿದ, 7 ಅಕ್ಷೋಹಿಣಿ ಸೈನ್ಯವನ್ನ ಬಳಸಿ 11 ಅಕ್ಷೋಹಿಣಿ ಸೈನ್ಯವನ್ನ ಮಣ್ಣು ಮುಕ್ಕುವಂತೆ ಮಾಡಿದ ಆ ವೀರ
ಶಾಲೆಗೆ ಹೋಗ್ಲಿಲ್ಲ. ಏನ್ ಅವನ ಶಾಲೆ? ಕಾಯುವುದು, ಗೋವ ಕಾಯುವುದು ಅವನ ಕೆಲಸವಾಗಿತ್ತು. ಹೋಗ್ಲಿ, ಇದು ಆ ಕಾಲಕ್ಕೆಲ್ಲ ಶಾಲೆನೇ ಇರ್ಲಿಲ್ಲ ಅಂತ ನೋಡಿ. ಮತ್ತೆ ಅವನು ಸಂದೀಪನಿ ಪಾಠಶಾಲೆಗೆ ಹೋದ. ಅವಾಗ ಇನ್ನೂ ಒಳ್ಳೆ ಪಾಠಶಾಲೆ ಇತ್ತು. ಆದ್ರೆ ಬಾಲ್ಯದಲ್ಲಿ ಗೋವು ಕಾಯೋದೇ ಕೆಲಸ ಆಗಿತ್ತು. ನೀವು ಅನ್ಕೋಬೇಡಿ, ಈ ಕಾಲದಲ್ಲಿ ಹಂಗಾಗುತ್ತಾ, ಆ ಮಕ್ಕಳನ್ನ ಗೋವು ಕಾಯಕ್ ಬಿಟ್ರೆ ವಿದ್ಯಾವಂತರಾಗ್ತಾರೆ ಅಂತ ಅನ್ಕೋಬೇಡಿ. ನಿಮ್ಗೆ ಅನೇಕ ಉದಾಹರಣೆಗಳನ್ನು ಕೊಡ್ತೀನಿ. ಬಾಂಬೆಲಿ ಒಬ್ಬ ಮನುಷ್ಯ ಬಂದಿದ್ರು. ಅತಿ ದೊಡ್ಡ ವಾಟರ್ ಪಾರ್ಕ್ ಇದೆ, ದೊಡ್ಡ ಬಿಲ್ಡರು. ಅವನೇನ್ ಮಾಡ್ತಿದ್ದ ಅಂದ್ರೆ, ಅವನ ವಯಸ್ಸು 32 ತನಕ ಗೋವು ಪಾಲನೆ ಮಾಡ್ತಿದ್ದ. ಗೋವನ್ನ ಕಾಯ್ತಾ ಇದ್ದ. ಎಲ್ಲಿ? ಗೀರ್ ಅರಣ್ಯದಲ್ಲಿ. ಆತನಿಗೆ ಗೋವುಗಳ ಮೇಲೆ ಎಷ್ಟು ಮಮತೆ ಇತ್ತು ಅಂದ್ರೆ, ಆತ ಸಿರಿವಂತನಾದ, ಸಕಲ ಐಶ್ವರ್ಯಗಳು ಬಂತು, ಕೋಟ್ಯಾಧಿಪತಿ ಆದ್ರೂ ಗೋವುಗಳನ್ನ ಕಾಯೋದು ಬಿಡ್ಲೇ ಇಲ್ಲ. ದಿನ ಬೆಳಗ್ಗೆ ಅವ್ರ ಜೊತೆ ನಾನು ಗೋವು ಕಾಯ್ತಿದ್ದೆ ಬಾಂಬೆಲಿ. 30 ಗೀರ್ ತಳಿ. ಆ ಗೀರ್ ತಳಿ ಹೆಂಗಿತ್ತು ಅಂದ್ರೆ, ಸಿಂಹಗಳೇ ಅಂಜುತ್ತಾ ಇತ್ತು ಆ ತಳಿಗೆ. ಸಿಂಹಗಳು ಕೂಡ ಹೆದರತ್ತೆ ಆ ತಳಿಗೆ. ಅದಕ್ಕೆ ಅದರ ಹಾಲು ಕುಡಿದವರು ಸಿಂಹದ ಜೊತೆ ಹೋರಾಡ್ತಾರೆ ಅಂತಾರೆ. ನಮ್ಮ ಕರ್ನಾಟಕದಲ್ಲೂ ಅಂತ ಉದಾಹರಣೆಗಳಿದೆ. ಬೆಂಗಳೂರಲ್ಲಿ ಅನೇಕರಿದ್ದಾರೆ. ಈ ವಿಡಿಯೋ ನೋಡೋರ್ಗೆ ಗೊತ್ತಾಗತ್ತೆ. ಏನ್ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲಿ ಅಂದ್ರೆ, ಗೋವುಗಳನ್ನ ಕಾಯ್ತಾ ಇದ್ರು. ಶಾಲೆಗೆ ಹೋಗಿಲ್ಲ. ಇವ್ರಲ್ಲೊಬ್ಬ ಇದನ್ನ 44 ವರ್ಷದವರೆಗೂ ಗೋವು ಕಾಯ್ತಿದ್ದ. ಈ ಊರಿಗೆ ಬಂದ, ಬಿಸ್ನೆಸ್ ಶುರು ಮಾಡ್ದ. ಇವತ್ತು ಮಿಲೇನಿಯರ್. ಏನಂದ್ರೆ ಜ್ಞಾನ ಬರುತ್ತೆ, ಅತಿ ಹೆಚ್ಚು ಜ್ಞಾನ ಬರುತ್ತೆ. ಗೋವು ಜ್ಞಾನದ ಸಂಕೇತ. ಗೋವಿನ ಹೆಜ್ಜೆ ಹೆಜ್ಜೆಗೂ ಜ್ಞಾನ ಇರುತ್ತೆ. ರೋಮಕ್ಕೂ ಪ್ರೀತಿ ಇರುತ್ತೆ. ಹುಲ್ಲನ್ನು ತಿಂದು ಹಾಲು ಕೊಡುತ್ತೆ. ಗೋವಿನ ಸಂಘವೇ ಜ್ಞಾನದ ಉತ್ಪತ್ತಿ. ಹೊಟ್ಟೆಗೆ ಹಾಲು, ಮೆದುಳಿಗೆ ಜ್ಞಾನ. ಗೋವಿನ ಗುಣಲಕ್ಷಣ. ಎಷ್ಟು ಸೈಟ್ ಇದ್ರೆ ಅಷ್ಟು ಮನೆ ಕಟ್ಕೊಳ್ಳೋರ್ಗೆ ಒಂದು ಮನವಿ, ಅಟ್ಲೀಸ್ಟ್ 2 ಗೋವಿಗಾಗುವಷ್ಟು ಬಯಲಿರ್ಲಿ, ಬಿಸಿಲು ಬೀಳುವ ಜಾಗ ಇರ್ಲಿ. ಏನು ತೊಂದರೆ ಇಲ್ಲ. ಎಲ್ಲರೂ ಹೆದರ್ಸ್ತಾರಷ್ಟೇ. ನಿಮ್ಗೆಲ್ಲ ಮಕ್ಕಳು ಬೇಕು ಅಂತ ಇರ್ತಾರೆ ಜನ. ಆ ಮಕ್ಕಳು ಬಯಸೋ ನಾಯಿನ ತಂದ್ಕೊಡಲ್ಲ, ಬೆಕ್ಕು ತಂದ್ಕೊಡಲ್ಲ, ಮೊಲ ತಂದ್ಕೊಡಲ್ಲ. ಇನ್ನು ಸ್ವಲ್ಪ ದಿವಸಕ್ಕೆ ನಿಮಗೆ ಮೊಲದ ಶೇತ್ಕಡಿ, ಮೊಲದ ವ್ಯವಸಾಯ ಕಲಿಸೋಣ ಅಂತೀನಿ. ರಿಸರ್ಚ್ ಮಾಡ್ತಾ ಇದೀನಿ. ನೋಡಿ, ಒಂದೊಂದು ಎತ್ತು ಆಲ್ಮೋಸ್ಟ್ 500ರಿಂದ 600 ಕೆಜಿ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಇದು. ಅದು ಖುಷಿ ನೋಡಿ, ಸ್ವಾತಂತ್ರ್ಯದ ಸುಖ. ಒಂದೊಂದು ಎತ್ತು 600 ಕಿಲೋ, 300 ಕಿಲೋ, 400 ಕಿಲೋ ಇರುತ್ತೆ. ಅದು 2 ಎತ್ತು ಸೇರಿ 1000ದವರೆಗೂ ಬರುತ್ತೆ. 1000 ಕಿಲೋ 4 ಕಾಲಲ್ಲಿ ಭೂಮಿ ಸ್ವಲ್ಪ ದಮ್ಮಸ್ಸಾಗ್ತಿತ್ತು. ಆದ್ರೂ ಎಳೆಹುಳುಗಳು, ಮುಂಗುಸಿಗಳು, ಮೊಲಗಳು ಇವುಗಳಿಂದ ಸ್ವಲ್ಪ ಸಡಿಲ ಆಗ್ತಿತ್ತು. ಆದ್ರೆ ಈ ನಡುವೆ ಟ್ರ್ಯಾಕ್ಟರ್ ಬಂದಿರೋದ್ರಿಂದ 2000ರಿಂದ 3000 ಕಿಲೋ ಟ್ರ್ಯಾಕ್ಟರ್ ಭೂಮಿನ ಇನ್ನಷ್ಟು ಫೋರ್ಜ್ ಮಾಡ್ತಾ ಇದೆ. ಒಡೆದು ಗಟ್ಟಿ ಮಾಡ್ತಾ ಇದೆ. ಬೇರು ಕೂಡ ಇಳಿಯದಂಗೆ ಮಾಡ್ತಾ ಇದೆ. ಆದ್ರೆ ಅತಿ ಸುಲಭದ ವ್ಯವಸಾಯ ಏನ್ ಗೊತ್ತಾ? ಮೊಲಗಳು. ನೀವು ಮೊಲಗಳನ್ನ 2 ಸಾಕಿದ್ರೆ 1 ವರ್ಷದಲ್ಲಿ 60 ಮೊಲ ಆಗುತ್ತೆ ರೀಪ್ರೊಡಕ್ಷನ್ ಇಂದ. ಆ ಮೊಲಗಳು ಭೂಮಿನ 5 ಅಡಿ ಆಳದವರೆಗೂ ಬಿಲುಗಳನ್ನ ಕೊರೆದು ಮರಿಗಳನ್ನ ಹಾಕೋದಕ್ಕೆ ಭೂಮಿನ ಫಲವತ್ತು ಮಾಡುತ್ತೆ. ಯಾವ ನೇಗ್ಲು ಬೇಡ. ನೀವೆಲ್ಲ ಇದನ್ನು ಕಲ್ತ್ಕೊಂಡ್ಬಿಟ್ರೆ ಏನು ಬೇಡ. ಬರೀ ಬೀಜ ಬಿತ್ತುವುದು, ಸ್ವಲ್ಪ ಗೊಬ್ಬರ ಹಾಕೋದು. ಅದು ಗೋವಿನ ಗೊಬ್ಬರ. ಮೊಲದ್ದು ಗೊಬ್ಬರ ಆಗತ್ತೆ. ಗೊಬ್ಬರ ಹಾಕೋದು ಅಷ್ಟು ಸಾಕು. ನಿಮ್ಗೆ ನೋಡಿ, ಏನೋ ಇದು ಟೊಮಟ, ಚಿಕ್ಕ ಟೊಮಟ ನೋಡಿ, ಚಿಕ್ಕ ಟೊಮಟ ಎಷ್ಟು ಚೆನ್ನಾಗಿದೆಯೋ. ಅಲ್ಲಿ ನಮ್ಮ ಕಿತ್ತಡಿ ದೇವರಾಜ, ಇಲ್ಲಿ ನಮ್ಮ ಪ್ರಾಣಿ ರಕ್ಷಾ ಅಣ್ಣಯ್ಯ. ವಾವ್, ಹೇಳತೀರದಷ್ಟು ಸುಖ ಅನ್ಭವಿಸೋದು. ನಿಜವಾಗ್ಲೂ ಅಹೋರಾತ್ರ ಅಲ್ಪ ಸ್ವಲ್ಪ ಜ್ಞಾನ ಆಗಿದ್ರೆ ಅದು ಈ ಪ್ರಾಣಿಗಳಿಂದಾನೆ. ಅಲ್ಲಿ ಬಾಂಬೆಲಿದ್ದಾಗ್ಲೂ ನಾನು ಪ್ರಾಣಿಗಳನ್ನ ಜೊತೆಲಿ ಇಟ್ಕೋತಿದ್ದೆ. ಯಾವುದನ್ನ ಆದಷ್ಟು ಕಟ್ಟುತ್ತಾ ಇರಲಿಲ್ಲ. ಇಲ್ಲಿ ರೋಡಲ್ಲಿ ಪ್ರಾಣಿಗಳಿಗೆ, ವೆಹಿಕಲ್ಸ್ಗೆ ತೊಂದರೆ ಆಗಬಾರ್ದು ಅಂತ ಇಟ್ಕೊಂಡು ಬಂದ್ವಿ ಅಷ್ಟೇ.
ಮನೇಲಿ ಆದಷ್ಟು ಬಿಚ್ಚಿಟ್ಬಿಡ್ತೀವಿ. ನಾಯಿ, ಮೊಲ, ಅಂದ್ರೆ ಕಾಡು ಮೊಲ ಅಲ್ಲ, ಕಾಡು ಮೊಲ ಇಟ್ಕೊಳ್ಳೋದು ಇಲ್ಲಿಗಲ್ ಆಗುತ್ತೆ. ಅಮ್ಮಮ್ಮಮ್ಮ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೋಡ್ರಿ. ತಿಯೋನ ಹೋಗು ನೋಡ್ಕೊಂಬ. ಈ ಸುಖ ನಿಮಗೂ ಸಿಗ್ಲಿ, ನೀವು ಈ ಸುಖ ಅನುಭವಿಸಿ. ನಿಮ್ಮ ಮಕ್ಕಳಿಗೆ ಹಾಲಿಡೇಸ್ ಅಲ್ಲಾದ್ರೂ ಗೋವನ್ನ ಕಾಯೋದಕ್ಕೆ ಕಳಿಸಿ ಅಂತ ಹೇಳ್ತು ದನ ಕಾಯೋ ಕೆಲಸ ಮಾಡ್ತಾ ಇದೀನಿ ಅಹೋರಾತ್ರ. ನೋಡಿ ದನ ಕಾಯೋದು ಎಷ್ಟು ಚೆನ್ನಾಗಿ ಮಜಾ ಇದೆ. ದನ ಮೇಯಿಸೋದು, ಹಸು ಮೇಯಿಸೋದು, ದನ ಮೇಯಿಸೋದು ನಿಮಗೆ ಧನ ಲಾಭ ಆಗುತ್ತೆ. ನಾನು ಹೇಳಿದ್ರೆ ಅಜಯ್ 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 ಓಡ್ತಾವ್ ದೇವರಾಜ, ಇದನ್ನ ಹಿಡ್ಕೊ ಪಾಪ. ಹೇಳ್ಕೊ ಎಷ್ಟು ಚೆನ್ನಾಗಿದೆ ಮಾಡುತ್ತೆ ನೋಡಿ. ಅದು ಖುಷಿ ಪರಮಾವಧಿ, ಆನಂದದ ಪರಮಾವಧಿ. ಲೋಲು ಇದ್ರ ಆಟ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನಮ್ ತಿಯೋ, ತಿಯೋ ಕಮ್ ಯಾರ್ ಬರ ಇಲ್ಲೇ. ನಾಯಿಗಳದ್ದು ಇನ್ನೊಂದು ಗುಣ ಇದೆ. ಎಸ್.ಎಲ್. ಭೈರಪ್ಪನವರು ನಾಯಿ ನೆರಳು ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ನಾಯಿಗಳದ್ದು ರೈತರ ಭಾಷೆಯಲ್ಲಿ ನಾಯಿ ನೆರಳು ಅಂದ್ರೆ ಏನು ಅಂದ್ರೆ, ನಾಯಿಗಳಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ರೈತ 100 ಗೋವು ಸಾಕಿರ್ಲಿ, ಆದ್ರೆ ನಾಯಿ ಮಾತ್ರ ಇದು ನಂದೇ ಗೋವು, ನನ್ನ ಮಾಲೀಕನ ಗೋವುಗಳೆಲ್ಲ ನನ್ನ ಜವಾಬ್ದಾರಿ ಅನ್ಕೊಳುತ್ತೆ. ಅದು ಗೋವುಗಳನ್ನ ಚೆನ್ನಾಗಿ ನೋಡ್ಕೊಳುತ್ತೆ. ಮತ್ತೆ ನೀವು ಯಾರಾದ್ರೂ ರೈತರ ಬಂಡಿ ಹಳ್ಳಿ ಕಡೆ ಹೋಗೋದು ನೋಡಿರ್ತೀರಿ, ಆ 2 ಎತ್ತುಗಳ ನಡುವೆ ಒಂದು ನೊಗ ಇರುತ್ತೆ. ನೊಗದ ಕೆಳಗಡೆ ಆ ನಾಯಿ ಲಾಲ್ಟೀನ್ ಕಟ್ಟಿರ್ತಾರೆ, ಅದ್ರ ಕೆಳಗೆ ಒಂದು ನಾಯಿ ನಡ್ಕೊಂಡು ಬರ್ತಾ ಇರುತ್ತೆ. ಬಟ್ ಆ ನಾಯಿ ಅನ್ಕೊಳತ್ತಂತೆ, ನಾನೇ ತಿಯೋ ಕಮ್ ಯಾರ್. ನಾಯಿ ಅನ್ಕೊಳತ್ತಂತೆ, ಈ ಎತ್ತುಗಳನ್ನ, ಈ ಬಂಡಿಯನ್ನ, ನಮ್ಮ ಮಾಲೀಕನನ್ನ ನಾನೇ ಎಳಿತಾ ಇರೋದು ಅಂತ. ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅದಕ್ಕೆ. ನನ್ನಿಂದಾನೇ ಈ ಬಂಡಿ ನಡೀತಾ ಇದೆ ಅನ್ಕೊಳತ್ತಂತೆ. ಅದಕ್ಕೆ ಅದು ನಾಯಿ ನೆರಳು ಅಂತ ಹೇಳೋದು. ನಾಯಿ ನೆರಳು ಅನ್ನೋದೊಂದು ಕಾದಂಬರಿ ಇದೆ, ಆದ್ರೆ ಅದರಲ್ಲೆಲ್ಲೂ ಆ ಅರ್ಥ ಹೇಳಿಲ್ಲ. ನಾವೇ ಅರ್ಥ ಮಾಡ್ಕೋಬೇಕನ್ನೋ ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ಈ ಲೈವ್ನ ಮುಕ್ತಾಯ ಮಾಡ್ತಾ ಇದೀನಿ. ಧನ್ಯವಾದ. ಅಹೋರಾತ್ರ.